ನಮಸ್ಕಾರ ವೀಕ್ಷಕರೇ. ಈಗ ಸದ್ಯಕ್ಕೆ ಟ್ರೆಂಡಿಂಗ್ ಸಬ್ಜೆಕ್ಟ್ ಅಂದ್ರೆ ಅದು ಮಾಲ್ಡೀವ್ಸ್. ಪ್ರಧಾನಿ ಮೋದಿಯ ಲಕ್ಷದ್ವೀಪ ವಿಸಿಟ್ ಇಂದ ಏನೇನೆಲ್ಲ ಮೆಸೇಜ್ ಪಾಸ್ ಆಯಿತು ಅನ್ನೋದು ಗೊತ್ತಾಗಿದೆ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಆ ಎಲ್ಲಾ ವಿಚಾರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ವಿ. ಈಗ ಮಾಲ್ಡೀವ್ಸ್ ಬಗ್ಗೆ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಅದು ಮಾಲ್ಡೀವ್ಸ್ ನ ಹಿಸ್ಟರಿ ಬಗ್ಗೆ. ಹೌದು, ಇಂದು ಇಸ್ಲಾಂ ರಾಷ್ಟ್ರ ಅಂತ ಗುರುತಿಸಿಕೊಂಡಿರೋ ಮಾಲ್ಡೀವ್ಸ್ ಒಂದು ಕಾಲದಲ್ಲಿ ಹಿಂದೂ ದೇಶ ಆಗಿತ್ತು ಅನ್ನೋದು. ಹಾಗಿದ್ರೆ ಮಾಲಾದ್ವೀಪ ಮಾಲ್ಡೀವ್ಸ್ ಆಗಿದ್ದು ಹೇಗೆ? ಇತಿಹಾಸದಲ್ಲಿ ಮಾಲಾದ್ವೀಪವನ್ನ ಆಳಿದ್ದ ದಿಗ್ಗಜ ರಾಜರುಗಳು ಯಾರ್ಯಾರು? ಇಡೀ ದೇಶಕ್ಕೆ ದೇಶವೇ ಇಸ್ಲಾಂ ಮತಾಂತರ ಆಗಿದ್ಯಾಕೆ? ಈ ಎಲ್ಲ ಇತಿಹಾಸವನ್ನ ಪಿನ್ ಟು ಪಿನ್ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ. ಅದರ ಜೊತೆಗೆ ಮಾಲ್ಡೀವ್ಸ್ ಅನ್ನೋ ದ್ವೀಪಗಳ ಸಮೂಹ ಭಾರತಕ್ಕೆ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ, ಮಾಲ್ಡೀವ್ಸ್ ಮುಖಾಂತರ ಭಾರತಕ್ಕೆ ಡ್ಯಾಮೇಜ್ ಮಾಡೋದಕ್ಕೆ ಚೀನಾ ಏನೇನೆಲ್ಲ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮಾಲಾದ್ವೀಪ ಅರ್ಥಾತ್ ಮಾಲ್ಡೀವ್ಸ್ ಒಂದು ಟೂರಿಸಂ ಸ್ಪಾಟ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ಒಂದು ಕಾಲದಲ್ಲಿ ಅಲ್ಲಿ ಹಿಂದೂ ಹಾಗೂ ಬೌದ್ಧ ಧರ್ಮ ಬಲವಾಗಿ ಬೇರೂರಿತ್ತು ಅನ್ನೋದು ಮಾತ್ರ ಹೆಚ್ಚಿನವರಿಗೆ ಗೊತ್ತಿಲ್ಲ. ಮಾಲಾದ್ವೀಪ ಅಥವಾ ಮಾಲೆ ದಿವೆಹಿ ರಾಜ್ಯ ಅನ್ನೋದು ಇಂದಿನ ಮಾಲ್ಡೀವ್ಸ್ ನ ಮೂಲ ಹೆಸರು. ಮಾಲಾದ್ವೀಪ ಅಂದ್ರೆ ಹೂಮಾಲೆ ಹಾಗೆ ದ್ವೀಪಗಳ ಸರಣಿ ಅಂತ. ಇದು ಇಂದು ನಿನ್ನೆಯಿಂದ ಬಂದಿರೋ ಹೆಸರಲ್ಲ, ಸಾವಿರಾರು ವರ್ಷಗಳ ಹಿಂದಿನ ರೆಕಾರ್ಡೆಡ್ ಇತಿಹಾಸದಲ್ಲಿ ಮೆನ್ಷನ್ ಆಗಿರೋ ಹೆಸರು. ಅಂದ ಹಾಗೆ ಈ ಮಾಲಾದ್ವೀಪ ಸರಿಸುಮಾರು 1200 ಪುಟ್ಟ ಪುಟ್ಟ ದ್ವೀಪಗಳನ್ನ ಒಳಗೊಂಡಿರೋ ಒಂದು ದ್ವೀಪ ಸಮೂಹ. ಈಗ ಹೆಚ್ಚು ಜನರಿಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ಹೆಸರಂದ್ರೆ ಅದು ದಿವೆಹಿ ಅನ್ನೋದು. ಸಂಸ್ಕೃತದಲ್ಲಿ ದಿವೆಹಿ ಅಥವಾ ದಿವೆಹಿನ್ ಅಂದ್ರೆ ದ್ವೀಪದಲ್ಲಿ ವಾಸಿಸೋ ಜನರು ಅಂತ. ಈಗ ನಿಮಗೊಂದು ಕ್ಲಾರಿಟಿ ಸಿಕ್ಕಿರ್ಬೋದು ಅಂತ ಅನ್ಕೊಳ್ತೀವಿ. ಅದೇನಂದ್ರೆ ಮಾಲೆ ದಿವೆಹಿ ಅನ್ನೋ ಹೆಸರು ವಿದೇಶಿ ವ್ಯಾಪಾರಿಗಳ ಬಾಯಿಗೆ ಸಿಕ್ಕಿ ಮಾಲ್ಡೀವ್ಸ್ ಅನ್ನೋ ಹೆಸರು ಬಂದಿರಬಹುದು ಅಂತ. ಎಸ್, ಹೀಗೆ ಈ ಹೆಸರು ಬದಲಾಗಿರೋ ಸಾಧ್ಯತೆ ಇದೆ ಅಂತಾರೆ ಇತಿಹಾಸಕಾರರು. ಇನ್ನು ಕೆಲವು ಇತಿಹಾಸಕಾರರ ಪ್ರಕಾರ ಒಂದು ಕಾಲದಲ್ಲಿ ಮಹಿಳಾ ದ್ವೀಪಿಕಾ ಅಂತ ಕರೆಸಿಕೊಳ್ತಾ ಇದ್ದ ಪ್ರದೇಶ ಕ್ರಮೇಣವಾಗಿ ಮಾಲ್ಡೀವ್ಸ್ ಆಯ್ತು ಅಂತ ಹೇಳಲಾಗುತ್ತೆ. ನಾವಾಗ್ಲೇ ಹೇಳಿದ ಹಾಗೆ ಮಾಲ್ಡೀವ್ಸ್ ಮೊದಲು ಹಿಂದೂ ಹಾಗೂ ಬೌದ್ಧ ಧರ್ಮದ ನೆಲೆಯಾಗಿತ್ತು ಅಂತ. ಸಿಂಹಳಿ ಭಾಷೆಯಲ್ಲಿರೋ ಮಾಲ್ಡೀವ್ಸ್ ನ ಮೊದಲ ದಾಖಲಿತ ಇತಿಹಾಸದ ಪ್ರಕಾರ ಕ್ರಿಸ್ತಪೂರ್ವ 543ರಿಂದ 583ರವರೆಗೆ ಈ ಮಾಲಾದ್ವೀಪ ಮಗಧ ದೇಶಕ್ಕೆ ಸೇರಿತ್ತು ಅನ್ನೋದು. ಅಂದಿನ ಮಗಧ ಸಾಮ್ರಾಜ್ಯದ ದೊರೆ ವಿಜಯ ಮಾಲಾದ್ವೀಪವನ್ನ ಆಳ್ತಾ ಇದ್ರಂತೆ. ಅಂದಹಾಗೆ ಮಾಲಾದ್ವೀಪದ ಭಾಷೆ ದಿವೆಹಿ ಹಾಗೂ ಶ್ರೀಲಂಕಾದ ಸಿಂಹಳಿ ಭಾಷೆಗೂ ಭಾರಿ ಸಾಮ್ಯತೆ ಇದೆ ಅಂತ ಹೇಳಲಾಗುತ್ತೆ. ಇನ್ನು ಕೆಲ ಪುಸ್ತಕಗಳಲ್ಲಿ ದಾಖಲಾಗಿರೋ ಮಾಹಿತಿ ಪ್ರಕಾರ ಈ ಮಾಲಾದ್ವೀಪವನ್ನ ಚೋಳರು ಕೂಡ ಆಳ್ತಾ ಇದ್ರಂತೆ. 10 ಅಥವಾ 11ನೇ ಶತಮಾನದಲ್ಲಿ ಮೊದಲ ರಾಜರಾಜ ಚೋಳ ನೌಕಾಪಡೆ ಮೂಲಕ ಮಾಲಾದ್ವೀಪ ಸಮೂಹದ ಹಲವು ದ್ವೀಪಗಳನ್ನ ವಶಪಡಿಸಿಕೊಂಡಿದ್ದಂತೆ. ಅಲ್ಲದೆ ಅಲ್ಲಿ ದ್ರಾವಿಡ ಸಂಸ್ಕೃತಿಯು ನೆಲೆ ಊರಿತ್ತಂತೆ. ಇದೇ ಮಾಲಾದ್ವೀಪದಲ್ಲಿ ಬೌದ್ಧ ಧರ್ಮ ಇದ್ದ ಬಗ್ಗೆ ಕೂಡ ದೊಡ್ಡ ಇತಿಹಾಸ ಸಿಗ್ತಾ ಹೋಗುತ್ತೆ. ಸಾಮ್ರಾಟ ಅಶೋಕನ ಕಾಲದಲ್ಲಿ ಮಾಲಾದ್ವೀಪ ಕಲೆ ಸಂಸ್ಕೃತಿಗೆ ಬಹಳ ಹೆಸರುವಾಸಿಯಾಗಿತ್ತಂತೆ. ಬೌದ್ಧ ಶೈಲಿಯ ಕಟ್ಟಡಗಳು, ಸ್ತೂಪಗಳು ಎಲ್ಲವೂ ತಲೆ ಎತ್ತಿದ್ವಂತೆ. ಆದ್ರೆ ಈಗ ಆ ಕಾಲದ ಪಳೆಯುಳಿಕೆಗಳನ್ನ ಮಾಲ್ಡೀವ್ಸ್ ನ ನ್ಯಾಷನಲ್ ಮ್ಯೂಸಿಯಂ ನಲ್ಲಿ ಇಟ್ಟಿದ್ದಾರಂತೆ. ಈಗ ಎಲ್ರಿಗೂ ಇರೋ ಕ್ಯೂರಿಯಾಸಿಟಿ ಅಂದ್ರೆ ಇಷ್ಟೊಂದು ಆಳವಾಗಿ ಹಿಂದುತ್ವ ಅಥವಾ ಬೌದ್ಧ ಧರ್ಮ ನೆಲೆಯೂರಿದ್ದ ಮಾಲಾದ್ವೀಪ ಮಾಲ್ಡೀವ್ಸ್ ಅನ್ನೋ ಘೋಷಿತ ಇಸ್ಲಾಮಿಕ್ ದೇಶ ಆಗಿದ್ದು ಹೇಗೆ ಅಂತ. ಅದಕ್ಕೆ ಉತ್ತರ ಸಿಗೋದು 12ನೇ ಶತಮಾನದಲ್ಲಿ. ಹೌದು, ಅದು 1153ರ ಕಾಲಘಟ್ಟ. ಭಾರತ ಸೇರಿ ಬೇರೆ ಬೇರೆ ದೇಶಗಳಿಗೆ ವ್ಯಾಪಾರದ ನೆಪದಲ್ಲಿ ಗಲ್ಫ್, ಅರಬ್, ಪರ್ಷಿಯಾ ಹೀಗೆ ಬೇರೆ ಬೇರೆ ದೇಶದಿಂದ ವಲಸಿಗರು, ವ್ಯಾಪಾರಿಗಳು ಬರ್ತಾ ಇದ್ದ ಟೈಮ್ ಅದು. ಆ ಟೈಮ್ನಲ್ಲಿ ಮಾಲಾದ್ವೀಪದಲ್ಲಿ ಧೋವೆಮೆ ಅನ್ನೋ ಬೌದ್ಧ ರಾಜನೊಬ್ಬನ ಆಳ್ವಿಕೆ ಇರುತ್ತೆ. ಹೌದು, ಮಾಲಾದ್ವೀಪದಲ್ಲಿ ಅಸಂಖ್ಯಾತ ಹವಳ ದ್ವೀಪಗಳಿವೆ ಅನ್ನೋದನ್ನ ಈ ವ್ಯಾಪಾರಿಗಳು ಪತ್ತೆ ಮಾಡಿರ್ತಾರೆ. ಹೇಳಿ ಕೇಳಿ ಅರಬರು ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವನ್ನ ಬಳಸ್ತಾ ಇದ್ದವರು. ಅದರಲ್ಲೂ ಮಾಲಾದ್ವೀಪ ಅದೆಷ್ಟೋ ದೇಶಗಳನ್ನ ಕನೆಕ್ಟ್ ಮಾಡೋ ಹಬ್ ರೀತಿ ಇದ್ದಿದ್ರಿಂದ ಅದನ್ನ ಇಸ್ಲಾಮಿಕ್ ದೇಶ ಮಾಡಬೇಕು ಅಂತ ಯೋಚಿಸ್ತಾರೆ. ಅದಕ್ಕೆ ಸರಿಯಾಗಿ ಅಂದಿನ ದೊರೆಯನ್ನ ಇಸ್ಲಾಂಗೆ ಮತಾಂತರ ಮಾಡೋದ್ರಲ್ಲಿ ಈ ವ್ಯಾಪಾರಿಗಳು ಯಶಸ್ವಿ ಆಗ್ತಾರೆ. 1141ರಿಂದ 1166ರವರೆಗೆ ಈ ಧೋವೆಮಿ ರಾಜನ ಆಳ್ವಿಕೆ ಇರುತ್ತೆ. ವಿಚಿತ್ರ ಅಂದ್ರೆ 12 ವರ್ಷಗಳ ಕಾಲ ಬೌದ್ಧ ರಾಜನಾಗಿ ಆಳಿದ್ದ ಈತ ಇನ್ನು 12 ವರ್ಷಗಳ ಕಾಲ ಮುಸ್ಲಿಂ ರಾಜನಾಗಿ ಆಳ್ವಿಕೆ ನಡೆಸ್ತಾನೆ. ರಾಜನ ಧರ್ಮವನ್ನೇ ಬದಲಿಸಿದವರಿಗೆ ಜನರನ್ನ ಮತಾಂತರ ಮಾಡೋದು ಕಷ್ಟನಾ? ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ಇಡೀ ದ್ವೀಪ ಸಮೂಹವೇ ಇಸ್ಲಾಂಗೆ ಮತಾಂತರ ಆಗುತ್ತೆ.
ಆ ಒಬ್ಬ ರಾಜ ಇಸ್ಲಾಂಗೆ ಕನ್ವರ್ಟ್ ಆಗ್ತಿದ್ದಂತೆ ಅಲ್ಲಿನ ಚರಿತ್ರೆಯೇ ಬದಲಾಗಿ ಹೋಗುತ್ತೆ. ಬಳಿಕ 6 ಪ್ರಮುಖ ಮುಸ್ಲಿಂ ಡೈನಾಸ್ಟಿಗಳು ಮಾಲ್ಡೀವ್ಸ್ ಅನ್ನ ಆಳಿದ್ವು ಅಂತ ಇತಿಹಾಸ ಹೇಳುತ್ತೆ. ಹಿಸ್ಟರಿಯಲ್ಲಿ ಮೆನ್ಷನ್ ಆಗಿರೋ ಪ್ರಕಾರ ನಾರ್ತ್ ಆಫ್ರಿಕಾದಿಂದ ಬಂದಿದ್ದ ಅಬು ಅಲ್ ಬರಾಕತ್ ಅನ್ನೋ ವ್ಯಕ್ತಿಯೇ ಈ ಮಾಸ್ ಕನ್ವರ್ಷನ್ ಹಿಂದಿನ ಮಾಸ್ಟರ್ ಮೈಂಡ್ ಅಂತೆ. ಮಾಲ್ಡೀವ್ಸ್ ನ ಹಳೆಯ ಮಸೀದಿಯೊಂದರಲ್ಲಿ ಇವತ್ತಿಗೂ ಆತನ ಮೃತದೇಹವನ್ನ ಇರಿಸಲಾಗಿದೆ. ಇದಾದ ಬಳಿಕ ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು ಎಲ್ಲರೂ ಮಾಲ್ಡೀವ್ಸ್ ಅನ್ನ ಆಳಿದರಾದ್ರೂ ಅಲ್ಲಿನ ಮುಸ್ಲಿಂ ಪ್ರಾಬಲ್ಯತೆ ಬದಲಾಗೋದಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 18 ವರ್ಷಗಳ ಬಳಿಕ ಅಂದ್ರೆ 1965ರ ಜುಲೈನಲ್ಲಿ ಮಾಲ್ಡೀವ್ಸ್ಗೆ ಸ್ವಾತಂತ್ರ್ಯ ಬರುತ್ತೆ. ಯುನೈಟೆಡ್ ಕಿಂಗ್ಡಮ್ ಜೊತೆ ಒಂದು ಒಪ್ಪಂದದ ಮೂಲಕ ಸ್ವಾತಂತ್ರ್ಯವಾಗುತ್ತೆ. ಸ್ವಾತಂತ್ರ್ಯ ಸಿಕ್ಕಿದ ಮೇಲೂ 3 ವರ್ಷಗಳ ಕಾಲ ಸುಲ್ತಾನರ ಆಳ್ವಿಕೆ ಇರುತ್ತೆ. ಆದ್ರೆ 1968ರಲ್ಲಿ ಎಲೆಕ್ಷನ್ ನಡೆಯುವ ಮೂಲಕ ಅಲ್ಲಿನ ರಾಜಕೀಯ ಹಂತ ಹಂತವಾಗಿ ಬದಲಾಗ್ತಾ ಹೋಗುತ್ತೆ. ನೋಡ್ತಾ ಇದ್ದಂತೆ ಮಾಲ್ಡೀವ್ಸ್ ರಿಪಬ್ಲಿಕ್ ದೇಶ ಅನಿಸಿಕೊಳ್ಳುತ್ತೆ. ಅಲ್ಲದೆ ಘೋಷಿತ ಮುಸ್ಲಿಂ ರಾಷ್ಟ್ರ ಆಗುತ್ತೆ. ಟೂರಿಸಂ ಹಾಗೂ ಫಿಶಿಂಗ್ ಎರಡೂ ಮಾಲ್ಡೀವ್ಸ್ ನ ಬೆನ್ನೆಲುಬಾಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಒಂದು ಕಾಲದಲ್ಲಿ ಹಿಂದೂ ಹಾಗೂ ಬೌದ್ಧರ ನೆಲೆಯಾಗಿದ್ದ ಮಾಲ್ಡೀವ್ಸ್ ನಲ್ಲಿ ಈಗ ಮುಸ್ಲಿಂ ಹೊರತು ಬೇರೆ ಯಾರಿಗೂ ಸಿಟಿಸನ್ಶಿಪ್ ಕೊಡೋದಿಲ್ಲ. ಇದನ್ನ ಅಧಿಕೃತವಾಗಿ ರೂಲ್ಸ್ ಮಾಡ್ಕೊಂಡಿದೆ ಮಾಲ್ಡೀವ್ಸ್. ಆದ್ರೆ ಧರ್ಮವನ್ನ ಬದಲಾಯಿಸಿದ್ರು ಕೂಡ ಇಂದು ಮಾಲ್ಡೀವ್ಸ್ ನ ಕಲೆ ಹಾಗೂ ಜೀವನ ಶೈಲಿಯಲ್ಲಿ ಇತಿಹಾಸದ ಕೆಲವೊಂದು ಕುರುಹುಗಳು ಸಿಗುತ್ತೆ ಅಂತಾರೆ ಇತಿಹಾಸಕಾರರು. ನಾವಾಗ್ಲೇ ಹೇಳಿದ ಹಾಗೆ ಭಾರತವನ್ನ ಹೇಗಾದ್ರೂ ಮಾಡಿ ಟ್ರ್ಯಾಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಚೀನಾ ಮಾಲ್ಡೀವ್ಸ್ ಅನ್ನ ಟಾರ್ಗೆಟ್ ಮಾಡಿತ್ತು ಅನ್ನೋದು. ಅದಕ್ಕೂ ಮುಂಚೆ ಮಾಲ್ಡೀವ್ಸ್ ಭಾರತಕ್ಕೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಹೇಳ್ತೀವಿ. ಹಿಂದೂ ಮಹಾಸಾಗರದಲ್ಲಿ ಮಾಲ್ಡೀವ್ಸ್ ನೆಲೆಯಾಗಿರೋ ಪ್ರದೇಶ ಪ್ರಪಂಚದ ಹಲವು ದೇಶಗಳನ್ನ ಕನೆಕ್ಟ್ ಆಗುತ್ತೆ. ಚೀನಾ, ಜಪಾನ್ಗೆ ಭಾರತದ ಪ್ರಮುಖ ಸಪ್ಲೈಗಳು ಇದೇ ಸಮುದ್ರ ಮಾರ್ಗದ ಮೂಲಕ ಸಾಗುತ್ತೆ. ಅಲ್ಲದೆ 97ರಷ್ಟು ಭಾರತದ ಅಂತಾರಾಷ್ಟ್ರೀಯ ವ್ಯವಹಾರಗಳು ಹಿಂದೂ ಮಹಾಸಾಗರದ ಮೂಲಕವೇ ಆಗೋದು. ಸುಮಾರು 40 ದೇಶಗಳಿಗೆ ಇದೇ ಮಾರ್ಗವಾಗಿ ವಹಿವಾಟುಗಳು ನಡೆಯುತ್ತೆ. ಆದ್ರೆ ಮಾಲ್ಡೀವ್ಸ್ ಚೀನಾ ಕಡೆ ವಾಲಿರೋದ್ರಿಂದ ಭಾರತಕ್ಕೆ ಹಲವು ರೀತಿಯಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಹೇಗೆ ಭಾರತೀಯ ರಾಜರಿಗೂ ಮಾಲಾದ್ವೀಪಕ್ಕೂ ನಿಕಟ ಸಂಪರ್ಕ ಇದೆಯೋ ಹಾಗೆ ಚೀನಾ ಜೊತೆ ಮಾಲಾದ್ವೀಪದ ಸಂಪರ್ಕದ ಬಗ್ಗೆ ಚೀನಾ ಇತಿಹಾಸವೊಂದರಲ್ಲಿ ಉಲ್ಲೇಖ ಇದೆಯಂತೆ. ಅದೇನಂದ್ರೆ ಕ್ರಿಸ್ತ ಶಕ 658 ಹಾಗೂ 662 ಅಂದ್ರೆ ಆ ಕಾಲದಲ್ಲಿ ಚೀನಾದಲ್ಲಿ ಟಾಂಗ್ ಡೈನಾಸ್ಟಿ ಆಳ್ವಿಕೆ ಮಾಡ್ತಾ ಇರುತ್ತೆ. ಕಾವೋತ್ ಸಂಗ್ ಅನ್ನೋ ರಾಜನಿಗೆ ಮಾಲ್ಡೀವ್ಸ್ ನ ದೊರೆ ಉಡುಗೊರೆಗಳನ್ನ ಕಳಿಸಿದ್ದ ಅನ್ನೋ ಉಲ್ಲೇಖ ಇದೆ. ಆದ್ರೆ ಅದಕ್ಕೂ ಇಂದು ಮಾಲ್ಡೀವ್ಸ್ ಅನ್ನ ಚೀನಾ ಟ್ರ್ಯಾಪ್ ಮಾಡಿರೋದಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದ್ರೆ ಈ ಹಿಂದೆ ಶ್ರೀಲಂಕಾ, ಪಾಕ್ಗೆ ಹೇಗೆ ಸಾಲ ನೀಡಿ ಬರ್ಬಾದ್ ಮಾಡಿತ್ತೋ ಈಗ ಮಾಲ್ಡೀವ್ಸ್ ಅನ್ನ ಹಾಗೆ ಮಾಡೋಕೆ ಹೊರಟಿದೆ ಚೀನಾ. ಅದಕ್ಕೂ ಭಾರತಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳಬಹುದು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಭಾರತಕ್ಕೂ ಚೀನಾಗೂ ಬಾರ್ಡರ್ ಇಶ್ಯೂ ಇದೆ ಅನ್ನೋದು. ಅವಕಾಶ ಸಿಕ್ಕಾಗ್ಲೆಲ್ಲ ಭಾರತಕ್ಕೆ ಏನಾದ್ರೂ ಕೆಟ್ಟದ್ದು ಮಾಡಬೇಕು ಅಂತ ಬಯಸೋ ಚೀನಾ ಭಾರತದ ಸುತ್ತಮುತ್ತಲ ದೇಶಗಳನ್ನ ಮೊದಲು ಟ್ರ್ಯಾಪ್ ಮಾಡುತ್ತೆ. ಅಲ್ಲಿನ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಯಥೇಚ್ಛವಾಗಿ ಸಾಲ ಕೊಟ್ಟು ಅಲ್ಲಿ ನೌಕಾಪಡೆ, ಏರ್ಬೇಸ್ ಹೀಗೆ ತನ್ನ ನೆಲೆಯನ್ನ ಸೃಷ್ಟಿ ಮಾಡುತ್ತೆ. ಅದೇ ರೀತಿ ಮಾಲ್ಡೀವ್ಸ್ ನಲ್ಲೂ ಒಂದು 10 ದ್ವೀಪಗಳಲ್ಲಿ ಚೀನಾದ ನೌಕಾಪಡೆ ಅಥವಾ ಏರ್ಬೇಸ್ ಇದೆಯಂತೆ. ಇದರಿಂದ ಭಾರತಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ. ಅಲ್ಲದೆ ಭಾರತದ ಇಂಟರ್ನಲ್ ವಿಚಾರಗಳು ಕೂಡ ಬಹುಬೇಗ ಚೀನಾಗೆ ತಲುಪುತ್ತೆ. ಶ್ರೀಲಂಕಾ ಕೂಡ ಚೀನಾ ಸಾಲದ ಷಡ್ಯಂತ್ರಕ್ಕೆ ಬಲಿಯಾಗಿ ಇದೇ ರೀತಿ ಭಾರತದ ವಿರುದ್ಧ ಮುಗಿಬಿದ್ದಿತ್ತು. ಆಮೇಲೇನಾಯ್ತು? ಶ್ರೀಲಂಕನ್ನರು ಆರ್ಥಿಕವಾಗಿ ದಿವಾಳಿಯಾಗಿ ಒದ್ದಾಡ್ತಾ ಇದ್ದಾಗ ಕೈ ಹಿಡಿದು ಎತ್ತಿದ್ಯಾರು? ಇದೇ ಭಾರತ, ಇದೇ ಮೋದಿ ಸರ್ಕಾರ. ಮಾಲ್ಡೀವ್ಸ್ಗೂ ಕೂಡ ಇಂಥ ಪರಿಸ್ಥಿತಿ ಬರದೇ ಇರಲಿ, ಚೀನಾದ ಆಮಿಷಗಳಿಗೆ ಬಲಿಯಾಗಿ ಹಾಳಾಗದೇ ಇರಲಿ. ಅದೇನೇ ಇರಲಿ, ಅದನ್ನೆಲ್ಲ ಮುಂದೆ ನೋಡ್ಕೊಳ್ಳೋಣ. ಒಂದು ಕಾಲದಲ್ಲಿ ಮಾಲ್ಡೀವ್ಸ್ ಹಾಗೂ ಭಾರತದ ಸ್ನೇಹ ಸಂಬಂಧ ಚೆನ್ನಾಗಿತ್ತು. 1972ರಲ್ಲೇ ಅಲ್ಲಿ ಭಾರತದ ಎಂಬಸಿ ಓಪನ್ ಆಗಿತ್ತು. ಆದ್ರೆ ಹಂತ ಹಂತವಾಗಿ ಚೀನಾ ಮಾಲ್ಡೀವ್ಸ್ ಅನ್ನ ಟ್ರ್ಯಾಪ್ ಮಾಡ್ತಾ ಬರುತ್ತೆ. ಭಾರತದ ಎಂಬಸಿ ಓಪನ್ ಆಗಿ 39 ವರ್ಷಗಳ ನಂತರ ಅಂದ್ರೆ 2011ರಲ್ಲಿ ಚೀನಾ ಎಂಬಸಿಯಲ್ಲಿ ಓಪನ್ ಆಗುತ್ತೆ. ಸದ್ಯ ಮಾಲ್ಡೀವ್ಸ್ಗೆ ಬಂದ ವಿದೇಶಿ ಬಂಡವಾಳದಲ್ಲಿ ಚೀನಾದೇ 70% ಇದೆ ಎನ್ನಲಾಗ್ತಿದೆ. ನಲ್ಲಿ ಪ್ರಧಾನಿ ಮೋದಿಯ ಒಂದು ನಡೆ ಈಗ ಮಾಲ್ಡೀವ್ಸ್ ಜೊತೆಗೆ ಚೀನಾಗೂ ಎಚ್ಚರಿಕೆ ಕೊಟ್ಟಂತಾಗಿದೆ. ಇತಿಹಾಸವನ್ನೇ ಬದಲಿಸಿಕೊಂಡಿರೋ ಮಾಲ್ಡೀವ್ಸ್ ಇನ್ಮುಂದೆ ಭಾರತದ ಮುಂದೆ ಮಂಡಿಯೂರಲಿದೆಯಾ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.